ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಗೆಳೆತನ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಈಗಾಗಲೇ ವಿದ್ಯಾರ್ಥಿಗಳೇ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯವನ್ನ ನಿನ್ನೆಯ ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಈ ಪದ್ಯದ ಕವಿಗಳು ಯಾರಂದ್ರೆ ಚನ್ನವೀರ ಕಣವಿಯವರು. ಇವರ ಬಗ್ಗೆ ಸ್ವಲ್ಪದಲ್ಲೇ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಇವರ ಜನನ 1928 ಗದಗ ಜಿಲ್ಲೆಯ ಹೊಂಬಳೆ ಎನ್ನುವಂತಹ ಗ್ರಾಮದಲ್ಲೇ ಆಯಿತು. ನಂತರ ಇವರು ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆದುಕೊಂಡು ನಮ್ಮ ಧಾರವಾಡದಲ್ಲಿ ಇರುವಂತಹ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟಣಾ ಹಾಗೂ ವ್ಯಾಸಂಗ ವಿಭಾಗದ ನಿರ್ದೇಶಕರಾಗಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಧುಮುಕಿ ಬಹಳಷ್ಟು ಕೃತಿಗಳನ್ನ ರಚನೆ ಮಾಡ್ತಾರೆ. ಅವರ ಕೃತಿಗಳನ್ನ ನೋಡ್ಬೇಕಾದ್ರೆ ಅದು ಆಕಾಶ ಬುಟ್ಟಿ ಆಗಿರಬಹುದು, ಮಧುಚಂದ್ರ, ಭಾವಜೀವಿ, ನೆಲಮುಗಿಲು, ಮಣ್ಣಿನ ಮೆರವಣಿಗೆ, ಕಾವ್ಯಾಕ್ಷಿ, ಚಿರಂತನ ದಾಹ, ಇಂಥ ಕೃತಿಗಳನ್ನ ಅವರು ಏನ್ ಮಾಡಿದ್ದಾರೆ ಅಂದ್ರೆ ರಚನೆ ಮಾಡಿದ್ದಾರೆ. ಇನ್ನು ಇವರಿಗೆ ದೊರೆತಂತಹ ಪುರಸ್ಕಾರಗಳನ್ನು ನೋಡಿದ್ರೆ ಕರ್ನಾಟಕ ಗೌರವ ಅಕಾಡೆಮಿ ಪುರಸ್ಕಾರ 1981ರಲ್ಲಿ, ಜೀವಧ್ವನಿ ಎನ್ನುವಂತಹ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, 2019ರಲ್ಲಿ ನೃಪತುಂಗ ಪುರಸ್ಕಾರವನ್ನು ಇವರು ಪಡೆದುಕೊಂಡಿದ್ದಾರೆ. ಜೊತೆಗೆ 1996ರಲ್ಲಿ ನಡೆದಂತಹ ಹಾಸನದಲ್ಲಿ ನಡೆದಂತಹ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ಪಡೆದುಕೊಂಡಿದ್ರು. ಇಷ್ಟೆಲ್ಲ ಅಂಶಗಳನ್ನ ನಿನ್ನೆಯ ಆನ್ಲೈನ್ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಆ ಚನ್ನವೀರ ಕಣವಿಯವರ ಕುರಿತಾಗಿ ಕೆಲವೊಂದಿಷ್ಟ ಪ್ರಮುಖವಾದಂತಹ ಅಂಶಗಳು ನಿಮಗೆ ನೆನಪಿರಲಿ. ಯಾಕಂದ್ರೆ ನಮ್ಮ ಆಧುನಿಕ ಸಾಹಿತ್ಯದ ಒಬ್ಬ ದಿಗ್ಗಜ ಪ್ರಖ್ಯಾತ ಕವಿಗಳು ಯಾರಂದ್ರೆ ನಮ್ಮ ಚನ್ನವೀರ ಕಣವಿಯವರು. ಇನ್ನ ನೇರವಾಗಿ ನಾವು ಪದ್ಯದ ಕಡೆಗೆ ಬರೋಣ. ಪದ್ಯದಲ್ಲಿ ಯಾವೆಲ್ಲ ವಿಷಯಗಳಿವೆ ಎನ್ನುವಂತ ಅಂಶವನ್ನು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನೋಡಿ, ಗೆಳೆತನ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಸಂಬಂಧ. ಈ ಸಂಬಂಧದಲ್ಲಿ ಇದ್ದಾಗ ನಮಗೆ ಯಾವ ತರನಾದಂತ ಒಳ್ಳೆಯ ಅನುಭವ ಸಿಗ್ತದ, ಈ ಸಂಬಂಧದೊಂದಿಗೆ ಯಾವ ತರನಾಗಿ ನಮ್ಮ ಜೀವನ ಪಾವನ ಆಗ್ತದ. ಗೆಳೆತನ ಎನ್ನುವುದು ನಮ್ಮ ಜೀವನದಲ್ಲಿ ಇಲ್ಲಾಂದ್ರೆ ನಮ್ಮ ಜೀವನ ಅರ್ಥಹೀನ ಜೀವನ ಆಗ್ತದೆ ಎನ್ನುವಂತ ಅಂಶವನ್ನ ಈ ಗೆಳೆತನ ಪದ್ಯದಲ್ಲಿ ಚನ್ನವೀರ ಕಣವಿಯವರು ಬಹಳಷ್ಟು ಮಾರ್ಮಿಕವಾಗಿ ಅಂದ್ರ ಬಹಳಷ್ಟು ಚೆನ್ನಾಗಿ ಅದನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವಾಗ ತಡ ಮಾಡದೆ ನಾವು ಈ ಗೆಳೆತನ ಸಂಬಂಧದ ಕುರಿತಾಗಿ ಕೆಲವೊಂದಿಷ್ಟು ಒಳ್ಳೆಯ ಅಂಶಗಳನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡದೆ ಅವುಗಳನ್ನ ನಾವು ನಮ್ಮ ಜೀವನದಲ್ಲಿ ಕೂಡ ಬೆಳೆಸಿಕೊಂಡು ನಮ್ಮ ಜೀವನವನ್ನ ಒಳ್ಳೆಯದರ ಕಡೆಗೆ ಸಾಗಿಸೋಣ ಎನ್ನುವಂತ ಅಂಶದೊಂದಿಗೆ ಗೆಳೆತನ ಪದ್ಯವನ್ನ ಪ್ರಾರಂಭ ಮಾಡ್ತೀನಿ. ನೋಡ್ರಿ, ಪುಟ ಸಂಖ್ಯೆ 3. ಗೆಳೆತನ ಸುವಿಶಾಲ ಆಲದಡಿ ಪಸರಿಸಿಹ ತನ್ನೇಲ ತಂಪಿನಲ್ಲಿ ತಂಗಿರುವೆನು, ಜೀವನದ ನಂತ ದುರ್ಬರ ಭವನೆ ನೋವುಗಳ ಕಾವುಗಳ ಮೌನದಲ್ಲಿ ತುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನುಳಿದರೇನುವುದು ಜೀವನಮೃತ ಎನ್ನುವಂತಹ ಅಂಶಗಳನ್ನ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಚನ್ನವೀರ ಕಣವಿ ಅವರು ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವಾಗ ಗೆಳೆತನ ಎನ್ನುವುದು ಸುವಿಶಾಲವಾದಂತ ಆಲದ ಅಡಿಯಲ್ಲಿ ಪಸರಿಸಿದೆ ಎನ್ನುವಂತ ಮಾತನಲ್ಲಿ ಮೊದಲಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲಿ ಪಸರಿಸಿದೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಆಲದ ಮರವನ್ನ ನೀವು ಈಗಾಗಲೇ ನೋಡಿದಿರಿ. ಎಲ್ಲಾ ಮರಗಳಿಗಿಂತಲೂ ಬಹಳಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿರುವಂತಹ ಮರ ಯಾವುದಂದ್ರೆ ಅದುವೇ ಆಲದ ಮರ. ಮತ್ತದು ಎಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿರ್ತದಲ್ಲ, ಅಷ್ಟೇ ಅದರ ಅಡಿಯಲ್ಲಿ ಅಂದ್ರೆ ಕೆಳಗಡೆ ಅಷ್ಟೇ ವಿಸ್ತಾರವಾದಂತ ತಂಪಾದ ನೆರಳನ್ನು ನಾವು ಕಾಣ್ತೀವಿ. ಇಲ್ಲಿ ನಾವು ಏನ್ ತಿಳ್ಕೋಬೇಕಂದ್ರೆ ಆಲದ ಮರದ ಕೆಳಗಡೆ ತಂಪಾದ ಹಿತವನ್ನ ಕೊಡುವಂತ ತಂಪಾದ ಒಂದು ನೆರಳು ಯಾವ ತರನಾಗಿ ಹರಡಿಕೊಂಡಿರ್ತದ, ಬಹಳಷ್ಟು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಹರಡಿಕೊಂಡಿರ್ತದಲ್ಲ, ಹಾಗೇನೆ ಒಳ್ಳೆಯ ಹಿತ ಕೊಡುವಂತಹ ಗೆಳೆತನ ಏನಾಗಿದೆ ಅಂದ್ರ ಈ ಜಗತ್ತಿನ ತುಂಬೆಲ್ಲ ಹರಡಿಕೊಂಡಿದೆ. ಆಲದ ಮರದ ಕೆಳಗಡೆ ಯಾವ ತರನಾಗಿ ಹಿತವಾದಂತಹ
ನೆರಳು, ಹಿತವನ್ನು ಕೊಡುವಂತಹ ತಂಪಾದ ನೆರಳು ಹರಡಿರ್ತದಲ್ಲ, ಹಾಗೆ ಏನಾಗಿದೆ ಅಂದ್ರೆ ಜಗತ್ತಿನ ತುಂಬೆಲ್ಲ ಗೆಳೆತನ ಪಸರಿಸಿದೆ ಎನ್ನುವಂತ ವಿಷಯವನ್ನು ನಾವು ತಿಳ್ಕೋಬೇಕು. ಪುಸ್ತಕದಲ್ಲಿ ನಾವು ನೋಡಿದ್ರೆ ಗೆಳೆತನ ಸುವಿಶಾಲ ಆಲದಡಿ ಪಸರಿಸಿದೆ ಅಂತ ಹೇಳ್ತಾ ಇದ್ರೆ, ಅಂದ್ರ ಆಲದ ಮರದ ಕೆಳಗಡೆ ಪಸರಿಸಿದೆ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಇದರ ಅರ್ಥ ಆಲದ ಮರದ ಕೆಳಗಡೆ ಅಂದ್ರೆ ಆಲದ ಮರದ ಕೆಳಗಡೆ ತಂಪಾದ ನೆರಳು ಹೇಗೆ ಪಸರಿಸಿದೆ ಅಲ್ಲ, ಹಾಗೆ ಗೆಳೆತನ ಎನ್ನುವುದು ಜೀವನ ತುಂಬೆಲ್ಲ ವಿಸ್ತಾರವಾಗಿ ಪಸರಿಸಿದೆ ಎನ್ನುವಂತ ಅಂಶದಲ್ಲಿ ನೋಡಬಹುದು. ಅವಾಗ ತನ್ನೇಳಲ ತಂಪಿನಲ್ಲಿ ನಾನು ತಂಗಿದ್ದೇನೆ ಎನ್ನುವಂತ ಮಾತನಲ್ಲಿ ಚೆನ್ನವೀರ ಕಣಿವೆಯವರು ತಿಳಿಸ್ತಾ ಇದ್ದಾರೆ. ಅವಾಗ ಆ ತಂಪಾದ ನೆರಳನ್ನ ತಂಪಾದ ಒಂದು ಹಿತವನ್ನ ಕೊಡುವಂತ ನೆರಳು ಯಾವ ತರನಾಗಿ ಹರಡುತ್ತದಲ್ಲ, ಆ ತರನಾಗಿ ಏನು ಒಂದು ಹಿತವನ್ನು ಕೊಡುವ ಹಾಗೆ ಜಗತ್ತಿನ ತುಂಬೆಲ್ಲ ಗೆಳೆತನ ಪಸರಿಸಿದೆ ಅಲ್ಲ, ಆ ಗೆಳೆತನದಲ್ಲಿ ನಾನೇನಾಗಿದೆ ಅಂದ್ರೆ ತಂಗಿದ್ದೇನೆ ಎನ್ನುವಂತ ಮಾತನ್ನ ಚೆನ್ನವೀರ ಕಣಿವೆಯವರು ತಿಳಿಸ್ತಾ ಇದ್ದಾರೆ. ಅವಾಗ ತಂಗು ಅಂದ್ರೆ ಬೀಡು ಬಿಡು, ಅಂದ್ರೆ ಅಲ್ಲಿ ನೆಲಗೊಳ್ಳುವುದು ಅಥವಾ ನಿಲ್ಲುವುದು. ತಂಗು ಅಂದ್ರೆ ಬೀಡು ಬಿಡು ಅಂದ್ರೆ ಅಲ್ಲಿ ಇರುವುದು. ಅವಾಗಲೇ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚೆನ್ನವೀರ ಕಣಿವೆಯವರು ಪ್ರಥಮದಲ್ಲಿ ಯಾವ ತರನಾಗಿ ತಂಪಾದ ನೆರಳಿನಂತೆ ಆಲದ ಮರದ ಕೆಳಗಡೆ ತಂಪಾದ ನೆರಳು ಹಾಗೆ ಪಸರಿಸಿಕೊಂಡಿರ್ತದಲ್ಲ, ಹಾಗೆ ಜಗತ್ತಿನ ತುಂಬೆಲ್ಲ ಹಿತವಾದಂತಹ ಒಂದು ಅನುಭವ ಕೊಡುವ ಹಾಗೆ ಜಗತ್ತಿನ ತುಂಬೆಲ್ಲ ಗೆಳೆತನ ಹರಡಿದೆ ಅಲ್ಲ, ಆ ಗೆಳೆತನದ ವಾತಾವರಣದಲ್ಲಿ ನಾನೇನಾಗಿದ್ದೇನೆ ಅಂದ್ರೆ ತಂಗಿದ್ದೇನೆ ಎನ್ನುವಂತ ಮಾತನಿಲ್ಲೇ ಏನ್ ಮಾಡ್ತಾ ಇದ್ದಾರೆ ತಿಳಿಸುವಂತ ಕೆಲಸವನ್ನ ಚೆನ್ನವೀರ ಕಣಿವೆಯವರು ಮಾಡ್ತಾ ಇದ್ದಾರೆ. ಅಂದ್ರ ನಾನು ಈಗ ಗೆಳೆತನದಲ್ಲಿ ಮುಳುಗಿ ಬಿಟ್ಟಿದ್ದೇನೆ ಎನ್ನುವಂತಹ ಅಂಶನಿಲ್ಲಿ ತಿಳಿಸ್ತಾ ಇದ್ದಾರೆ. ನೋಡ್ರಿ, ತನ್ನೇಳಲ ತಂಪಿನಲ್ಲಿ ಅಂದ್ರ ತನ್ನನೆಯ ತಂಪಿನಲ್ಲಿ, ಗೆಳೆತನದ ತನ್ನನೆಯ ತಂಪಾದ ಹಿತವನ್ನು ಕೊಡುವಂತಹ ಒಂದು ಸಂಬಂಧದಲ್ಲಿ ನಾನು ತಂಗು ಬಿಟ್ಟಿದೆ. ಅಂದ್ರೆ ಅವರು ಸಂಪೂರ್ಣವಾಗಿ ಗೆಳೆತನದಲ್ಲಿ ಮಗ್ನರಾಗಿದ್ದಾರೆ ಎನ್ನುವಂತಹ ಮಾತನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಥಮವಾಗಿ ಚೆನ್ನವೀರ ಕಣಿವೆಯವರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೋಗಿ ಗೆಳೆತನದಲ್ಲಿದ್ದಾಗ ಯಾವ ತರಹದಂತ ಅನುಭವಗಳು ಆಗ್ತವೆ ಅನ್ನುವಂತ ವಿಷಯವನ್ನು ಕೂಡ ಬಹಳಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನೋಡ್ರಿ, ಜೀವನದ ನಂತ ದುರ್ಬರ ಭವನೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಎನ್ನುವಂತ ಮಾತನಲ್ಲೇ ತಿಳಿಸ್ತಾ ಇದ್ದಾರೆ. ಅವಾಗ ಗೆಳೆತನದಲ್ಲಿ ಅವರು ಮುಳುಗಿದ್ದಾರೆ. ಅವರು ಗೆಳೆತನದಲ್ಲಿ ಇದ್ದಾಗ ಅವ್ರಿಗೆ ಯಾವೆಲ್ಲ ಅನುಭವಗಳು ಆಗ್ತವೆ ಅನ್ನೋದನ್ನಲ್ಲಿ ತಿಳಿಸ್ತಾರೆ. ಅವಾಗ ಅವರು ಗೆಳೆತನದಲ್ಲಿ ಇದ್ದಾಗ ಜೀವನದಲ್ಲಿ ಬರುವಂತಹ ಅನಂತ ಅಂದ್ರ ಜೀವನದ ತುಂಬ ಬರುವಂತಹ ದುರ್ಬರ ಭವನೆ. ದುರ್ಬರ ಅಂದ್ರೆ ಇಲ್ಲಿನ ತಾಳಲಾಗದ, ದುರ್ಬರ ಅಂದ್ರ ತಾಳಲಾಗದ, ಭವನೆ ಅಂದ್ರ ಮೊದಲ ಶಬ್ದಗಳ ಅರ್ಥವನ್ನ ನೋಡ್ರಿ, ಕಷ್ಟ. ಕಾವು ಅಂದ್ರೆ ತೊಂದರೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರ ಗೆಳೆತನದಲ್ಲಿ ನಾನು ಇದ್ದಾಗ ಜೀವನದ ತುಂಬ ಬರುವಂತಹ ದುರ್ಭರ ಭಾವನೆ ಅಂದ್ರ ತಾಳಲಾಗದಂತಹ ಭಾವನೆಗಳ ನೋವುಗಳನ್ನ, ಜೀವನ ತುಂಬ ಪ್ರತಿಯೊಬ್ಬರಿಗೆ ಬಹಳಷ್ಟು ತಾಳಲಾಗದ ಕಷ್ಟಗಳ ನೋವುಗಳನ್ನ ಬರೋದನ್ನ ನಾವು ನೋಡ್ತೀವಿ. ಅವಾಗಿಲ್ಲಿ ಚೆನ್ನವೀರ ಕಣಿವೆಯವರು ಏನ್ ಹೇಳ್ತಾ ಇದ್ದಾರೆ, ನನ್ನ ಜೀವನದ ತುಂಬೆಲ್ಲ ಏನ ತಾಳಲಾಗದಂತ ಕಷ್ಟದ ನೋವುಗಳಿದಾವಲ್ಲ ಮತ್ತು ಕಾವುಗಳ ಅಂದ್ರ ತೊಂದರೆಗಳಿದಾವಲ್ಲ, ಅವು ಎಲ್ಲವನ್ನ ನಾನು ಏನ್ ಮಾಡಿದೆ ಅಂದ್ರ ಮೌನದಲ್ಲಿ ನುಂಗಿರುವೆನು. ಅಂದ್ರ ಮೌನವಾಗಿ ಮನಸ್ಸಿನ ಒಳಗಡೆ ಏನಾಗಿ ಅಂದ್ರ ಮೌನವಾಗಿ ಕುಳಿತುಕೊಂಡು ಬಿಟ್ಟಿವೆ, ಅವು ಹೊರಗೆ ಬರ್ತಾ ಇಲ್ಲ. ಅಂದ್ರೆ ನೇರವಾಗಿ ಹೇಳ್ಬೇಕಾದ್ರೆ ಅವ್ರು ಏನ್ ಮಾಡಿದಂದ್ರ ಮೌನವಾಗಿವೆ ಅಂದ್ರೆ ಇಲ್ಲಿ ಅವೆಲ್ಲವನ್ನ ಮರೆತು ಬಿಟ್ಟಿದ್ದಾರೆ. ಚೆನ್ನವೀರ ಕಣಿವೆಯವರು ಏನ್ ಹೇಳ್ತಾ ಇದ್ದಾರೆ, ಆ ಗೆಳೆತನ ಎನ್ನುವಂತಹ ಗೆಳೆತನದ ತಣ್ಣನೆಯ ತಂಪಾದ ವಾತಾವರಣದಲ್ಲಿ ಇದ್ದಾಗ ಜೀವನದಲ್ಲಿ ಬರುವಂತಹ ತಾಳಲಾಗದ ಕಷ್ಟಗಳ ನೋವುಗಳನ್ನ ಮತ್ತ ತೊಂದರೆಗಳನ್ನ ಅವು ಮರೆತು ಬಿಟ್ಟಿದ್ದಾರೆ.
ಅಷ್ಟೊಂದು ನೋವುಗಳನ್ನ ಮರೆಸುವಂತ ಶಕ್ತಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಗೆಳೆತನದಲ್ಲಿ ಇದೆ ಎನ್ನುವಂತ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ತಿಳಿಸ್ಕೊಡುವಂತ ಕೆಲಸ ಚೆನ್ನವೀರ ಕಣವಿ ಅವರು ಮಾಡ್ತಾ ಇದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ನೇನ ಗೆಳೆತನದ ತಣ್ಣನೆಯ ತಂಪಾದ ವಾತಾವರಣದಲ್ಲಿ ಇದೇನಲ್ಲ, ಈ ವಾತಾವರಣದಲ್ಲಿ ಇದ್ದಾಗ ನಾನು ನನ್ನ ಜೀವನದಲ್ಲಿ ಬರುವಂತ ಕಷ್ಟದ ನೋವುಗಳನ್ನ ಮತ್ತು ಕಾವುಗಳು ಅಂದ್ರೆ ತೊಂದರೆಗಳನ್ನ ಮೌನವಾಗಿಸಿ ಬಿಟ್ಟಿದ್ದೆ ಅಂದ್ರೆ ಎಲ್ಲವನ್ನ ಮರೆತು ಬಿಟ್ಟಿದ್ದೇನೆ, ಮರೆಯುವ ಹಾಗೆ ಈ ಗೆಳೆತನ ಮಾಡಿದೆ ಎನ್ನುವಂತ ಮಾತನಲ್ಲಿ ತಿಳಿಸ್ಕೊಡ್ತಾರೆ. ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ತಿಳಿದುಕೊಳ್ಳೋದು ಇಷ್ಟೇ, ಏನಂದ್ರೆ ನಾವು ಗೆಳೆತನದಲ್ಲಿ ಇದ್ದಾಗ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನೋವುಗಳನ್ನ ನಾವು ಮರೀತೀವಿ. ಅಷ್ಟೊಂದು ಪ್ರಬಲವಾದಂತಹ ಶಕ್ತಿ ಗೆಳೆತನದಲ್ಲಿ ಇದೆ. ನೋಡ್ರಿ, ನಿಜಕ್ಕೂ ಇದು ಚೆನ್ನವೀರ ಕಣವಿ ಅವರು ಏನ್ ಹೇಳ್ತಾ ಇದ್ರಲ್ಲ, ಇದು ನಿಜಕ್ಕೂ 100% ಸತ್ಯ. ನಾವು ಗೆಳೆತನದಲ್ಲಿ ಇದ್ದಾಗ ನಮ್ಮ ಜೊತೆ ನಮ್ಮ ಗೆಳೆಯರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಿರ್ತಾರ ಅಂದ್ರೆ ನಮ್ಗೆ ಬಹಳಷ್ಟು ಸಹಕಾರವನ್ನ ಕೊಡ್ತಿರ್ತಾರೆ. ಯಾವಾಗ ನಮ್ಗೆ ಯಾವ್ದಾದ್ರು ತೊಂದರೆಗಳನ್ನ ಬಂದ್ರೆ ಆ ಎಲ್ಲಾ ತೊಂದರೆಗಳೇ ನಮ್ಮ ತೊಂದರೆಗಳಂತ ತಿಳ್ಕೊಂಡು ಗೆಳೆತನದಲ್ಲಿದ್ದವ್ರು ಏನ್ ಮಾಡ್ತಿರ್ತಾರ ಅಂದ್ರ ತೊಂದರೆಗಳನ್ನ ಎಲ್ಲರೂ ಒಗ್ಗಟ್ಟಾಗಿ ಅವುಗಳನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ತೊಂದರೆಗಳು ನೋವುಗಳು ಕಾಣೋದೇ ಇಲ್ಲ. ಗೆಳೆತನದಲ್ಲಿ ಎಲ್ಲವೂ ಕೂಡ ಮಾಯವಾಗಿ ಹೋಗುತ್ತವೆ ಎನ್ನುವಂತ ವಿಷಯವನ್ನಲ್ಲಿ ನೋಡಬಹುದು. ಮುಂದೆ ಹೋಗಿ ಏನ್ ಹೇಳ್ತಾ ನೋಡ್ರಿ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಮತ್ತೆ ಮುಂದೆ ಹೋಗಿ ಏನ್ ಹೇಳ್ತಾ ಇದಾರೆ, ಈ ಭೂಮಿ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ ಅತ್ಯಂತಹ ಬೆಲೆ ಬಾಳುವಂತಹ ಪವಿತ್ರವಾದಂತಹ ವಸ್ತು ಯಾವುದಂದ್ರೆ, ನಾವು ಸಾಂಪ್ರದಾಯಿಕವಾಗಿ ನಂಬಿದಂತ ವಸ್ತು ಯಾವುದು? ಅಮೃತ. ಅವಾಗ ಈ ನಿಜವಾದಂತ ಅಮೃತ ಯಾವುದಂದ್ರೆ ಈ ಭೂಮಿಯ ಮೇಲೆ, ಇಹಲೋಕ ಅಂದ್ರೆ ಯಾವುದು? ಈ ಭೂಮಿಯ ಭೂಲೋಕದ ಮೇಲೆ ಇರುವಂತ ನಿಜವಾದಂತ ಅಮೃತ ಯಾವುದಂದ್ರೆ ಅದುವೇ ಗೆಳೆತನ ಎನ್ನುವಂತ ಮಾತನಿಲ್ಲೇ ಏನ್ ಮಾಡ್ತಾ ಇದಾರೆ ತಿಳಿಸ್ಕೊಡ್ತಾ. ಅಂದ್ರೆ ಗೆಳೆತನವನ್ನ ಅಮೃತಕ್ಕೆ ಹೋಲಿಸಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ಈ ಭೂಮಿ ಮೇಲೆ ಅಮೃತ ಪವಿತ್ರವಾಗಿದೆಯಲ್ಲ, ಎಷ್ಟು ಮಹತ್ವದ್ದಾಗಿದೆಯಲ್ಲ, ಅಷ್ಟೇ ಪ್ರತಿಯೊಬ್ಬರ ಜೀವನದಲ್ಲಿ ಗೆಳೆತನ ಮಹತ್ವದ್ದಾಗಿದೆ ಎನ್ನುವಂತ ಮಾತನಲ್ಲಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಅಮೃತವನ್ನ ಕುಡಿದಾಗ ನಮ್ಮ ಜೀವನ ಪಾವನ ಆಗ್ತದ ಅಂತ ನಾವು ಹೇಳ್ತೀವಿಲ್ಲೋ. ಆದ್ರೆ ಇಲ್ಲಿ ಚೆನ್ನವೀರ ಕಣವಿ ಅವರು ಏನ್ ಹೇಳ್ತಾ ಇದಾರೆ, ಅಮೃತದ ಅವಶ್ಯಕತೆ ಇಲ್ಲ. ನಿಜವಾದಂತ ಅಮೃತ ಯಾವ್ದಂದ್ರೆ ಗೆಳೆತನ. ನಾವು ಒಳ್ಳೆಯ ಗೆಳೆತನವನ್ನ ಬೆಳೆಸ್ಕೊಂಡ್ ಬಿಟ್ರೆ ಸಾಕು, ಜೀವನ ತಾನಾಗಿ ಪಾವನ ಆಗ್ತದ ಎನ್ನುವಂತಹ ಬಹಳಷ್ಟು ಒಳ್ಳೆಯ ಮಾತನಿಗಳೇ ತಿಳಿಸ್ತಾರೆ. ಅಂದ್ರೆ ಒಟ್ಟಾರೆಗೆ ಅಮೃತದ ಸ್ಥಾನಮಾನವನ್ನ ಗೆಳೆತನಕ್ಕೆ ಕೊಡುವಂತ ಕೆಲಸ ಚೆನ್ನವೀರ ಕಣವಿ ಅವರು ಮಾಡಿದ್ದಾರೆ. ಅಮೃತದಷ್ಟು ಪವಿತ್ರವಾದದ್ದು ಮಹತ್ವವಾದದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಗೆಳೆತನ ಎನ್ನುವುದರಲ್ಲಿ ತಿಳಿಸ್ತಾರೆ. ಇನ್ನು ಕೊನೆಯ ಸಾಲನ್ನ ನೋಡ್ರಿ, ಅದನ್ನು ಉಳಿದರೆ ಎನ್ನುವುದು ಜೀವನಾಮೃತ. ಅವಾಗ ಅದನ್ನು ಉಳಿದರೆ ಉಳಿಸುವುದು ಅಂದ್ರೆ ಇಲ್ಲವಾಗಿಸುವುದು ಅಥವಾ ನಾಶಗೊಳಿಸುವುದು. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಗೆಳೆತನವನ್ನ ಇಲ್ಲವಾಗಿಸಿದರೆ ಅಂದ್ರೆ ನಾಶಗೊಳಿಸಿದರೆ, ಅಂದ್ರೆ ನೇರವಾಗಿ ಹೇಳ್ಬೇಕಂದ್ರ ಗೆಳೆತನವನ್ನ ಮಾಡದೆ ಹೋದ್ರೆ ನಮ್ಮ ಜೀವನ ಎಂತ ಜೀವನ ಆಗ್ತದಂದ್ರ ಜೀವನಾಮೃತ ಅಂದ್ರ ಒಂದು ಅರ್ಥಹೀನ. ನಾವು ಇದ್ದು ಸತ್ತ ಹಾಗೆ ನಮ್ಮ ಜೀವನ ಆಗ್ತದ್ರ ಜೀವನಕ್ಕೆ ಒಂದು ಅರ್ಥವೇ ಇರೋದಿಲ್ಲ. ಗೆಳೆತನ ಇಲ್ಲದ್ರೆ ಜೀವನಕ್ಕೆ ಅರ್ಥವೇ ಇರೋದಿಲ್ಲ. ಅರ್ಥಹೀನವಾದಂತಹ ಜೀವನ ನಮ್ಮ ಜೀವನ ಆಗ್ತದೆ ಎನ್ನುವಂತ ಮಾತನಲ್ಲಿ ಈ ಪ್ಯಾರಾಗ್ರಾಫ್ನ ಕೊನೆಯ ಸಾಲಿನಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಚೆನ್ನವೀರ ಕಣವಿ ಅವರು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಒಟ್ಟಾರೆಯಾಗಿ ಈ ಗೆಳೆತನಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡುವಂತ ಕೆಲಸ ಚೆನ್ನವೀರ ಕಣವಿ ಅವರು ಮಾಡ್ತಾ ಇದ್ರೆ. ಕೊನೆಯ ಸಾಲನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ನೋಡ್ರಿ, ಅದನ್ನು ಉಳಿದರೆ ಎನ್ನುವುದು ಅಂದ್ರೆ ಅದನ್ನು ಉಳಿದರೆ ನಮ್ಮ ಜೀವನವನ್ನ ಏನಂತ ಕರಿಬೇಕು? ಜೀವನಾಮೃತ ಅಂದ್ರೆ ಅರ್ಥಹೀನವಾದಂತ ಜೀವನ, ಅಥವಾ ನಾವು ಇದ್ದು ಸತ್ತ ಹಾಗೆ ಏನು ಇರ್ತೀವಲ್ಲ ಆ ತರನಾದಂತ ಜೀವನ ನಮ್ಮ ಜೀವನ ಆಗ್ತದೆ ಎನ್ನುವಂತ ಮಾತನಿಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಗೆ ಬಹಳಷ್ಟು ಒಳ್ಳೆಯ ಅಂಶಗಳನ್ನ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಗೆಳೆತನ ಬಗ್ಗೆ ತಿಳಿಸಿಕೊಟ್ರು. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನೋಡ್ರಿ, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ, ನೀತಿ ಇಲ್ಲ. ಹೋಗಿಲ್ಲಿ ವಂಚನೆ ಅನ್ನೋದು ಇರೋದಿಲ್ಲ. ವಂಚನೆ ಅಂದ್ರೆ ಏನಿಲ್ಲಿ ಒಂದು ಏನ್ ಮಾಡೋದಂದ್ರೆ ಮೋಸ ಮಾಡುವುದು. ವಂಚನೆ ಅಂದ್ರೆ ಮೋಸ ಮಾಡುವುದು. ಅವಾಗ ನಾವು ಮಿಕ್ಕೆಲ್ಲಾ ಸಂಬಂಧಗಳಲ್ಲಿ ಬಹಳಷ್ಟು ಮೋಸವನ್ನ ನೋಡಬಹುದು, ಆದ್ರೆ ಗೆಳೆತನದಲ್ಲಿ ಮಾತ್ರ ಮೋಸ ಎನ್ನುವುದು ಇರೋದಿಲ್ಲ. ಇಲ್ಲಿ ನಾವು ಗೆಳೆತನದಲ್ಲಿ ಯಾರು ಇರ್ತಾರಲ್ಲ ಅವರೆಲ್ಲರೂ ಹೇಗಿದ್ದಿರ್ತಾರಂದ್ರೆ
ನಾವೆಲ್ಲರೂ ಒಂದು, ನಮ್ಮಲ್ಲಿ ಯಾವುದೇ ತರಹದಂತ ಭೇದ ಭಾವ ಇಲ್ಲ. ನಮ್ಮಲ್ಲಿ ಯಾರು ದೊಡ್ಡವರು, ನಮ್ಮಲ್ಲಿ ಯಾರು ಚಿಕ್ಕವರು, ನಮ್ಮದು ಆ ಜಾತಿ ಈ ಜಾತಿ ಅನ್ನೋದು ಏನೋ ಇರೋದಿಲ್ಲ. ಎಲ್ಲರೂ ಏನಾಗಿರ್ತಾರೆ ಅಂದ್ರ ಏಕ ಒಂದು ವಿಚಾರವಾಗಿ ಇದ್ದಿರ್ತಾರೆ. ಅವಾಗ ಇಲ್ಲಿ ಮೋಸ ಮಾಡುವಂತಹ ಪ್ರಶ್ನೆ ಬರುವುದಿಲ್ಲ. ಯಾಕೆ ಮೋಸ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಅಂದ್ರ, ಸರ್ವೇ ಸಾಮಾನ್ಯವಾಗಿ ನಾವು ಬೇರೆ ಎಲ್ಲಾ ಕಡೆಯಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತಿರ್ತೀವಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ದ್ವೇಷವನ್ನ ಬೆಳೆಸ್ಕೊತಾ ಇರ್ತೀವಿ. ಅವರು ನಮ್ಗಿಂತ ಮುಂದೆ ಹೋಗ್ಬಾರ್ದು, ಅವರು ನಮ್ಗಿಂತ ಹಿಂದನೇ ಇರಬೇಕು, ಅವ್ರು ನನ್ಗಿಂತ ಒಳ್ಳೆ ಜ್ಞಾನವನ್ನ ಪಡ್ಕೋಬಾರದು, ಅವ್ರಿಗಿಂತ ನಾನೇ ಒಳ್ಳೆ ಜ್ಞಾನವನ್ನ ಪಡ್ಕೋಬೇಕು, ಹೀಗೆಲ್ಲ ನಾವು ಬೇರೆ ಕಡೆ ವಿಚಾರ ಮಾಡ್ತಿರ್ತೀವಿ. ಆದ್ರೆ ಗೆಳೆತನದಲ್ಲಿ ಮಾತ್ರ ಹಾಗಿಲ್ಲ. ಗೆಳೆತನದಲ್ಲಿ ನಾವು ಹೇಗೆ ವಿಚಾರ ಮಾಡ್ತಿರ್ತೀವಿ ಅಂದ್ರ, ನಾವು ನಮ್ಮ ಬಗ್ಗೆ ವಿಚಾರ ಮಾಡಿದ್ರೆ ನಾವು ಬೇರೆದವರ ಬಗ್ಗೆ ವಿಚಾರ ಮಾಡ್ತಿರ್ತೀವಿ. ನನ್ನ ಗೆಳೆಯ ಮುಂದೆ ಹೋಗ್ಬೇಕು, ನನ್ನ ಗೆಳೆಯ ಒಳ್ಳೆಯ ಜ್ಞಾನವನ್ನ ಪಡ್ಕೋಬೇಕು, ಈ ತರನಾಗಿ ಇರ್ತದ್ರ ಗೆಳೆತನದಲ್ಲಿ ತಮ್ಮ ಬಗ್ಗೆ ವಿಚಾರ ಬಿಟ್ಟು ನಮ್ಮ ಗೆಳೆಯನ ಬಗ್ಗೆ ವಿಚಾರ ಮಾಡ್ತಿರ್ತೀವಿ. ನಾವು ಅವ್ರ ಬಗ್ಗೆ, ಅವ್ರು ನಮ್ಮ ಬಗ್ಗೆ, ಈ ತರನಾಗಿ ವಾತಾವರಣ ಇರ್ತದ. ಅದಕ್ಕಾಗಿ ಅಲ್ಲಿ ಮೋಸ ವಂಚನೆಗೆ ಜಾಗನೇ ಇರೋದಿಲ್ಲ ಎನ್ನುವಂತ ಅಷ್ಟು ಒಳ್ಳೆ ಮಾತನ್ನ ಇಲ್ಲಿ ತಿಳಿಸಿಕೊಡುವಂತ ಕೆಲಸ ಚನ್ನವೀರ ಕಣವಿಯವರು ಮಾಡ್ತಾ ಇದ್ದಾರೆ. ಅವಾಗ ಚಂಚಲತೆಯ ನೀತಿಯೇ ಇಲ್ಲ. ಚಂಚಲತೆ ಅಂದ್ರ ಇದು ಮನಸ್ಸಿನ ಕುರಿತಾಗಿ ಇರುವುದು. ಇಲ್ಲಿ ವಿಶೇಷವಾಗಿ ಬೇರೆ ಎಲ್ಲ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿ ಇರುವುದಿಲ್ಲ, ಬೇರೆ ಕಡೆ ಓಡ್ತಿರ್ತದ. ಆದ್ರೆ ಗೆಳೆತನದಲ್ಲಿ ಮಾತ್ರ ಹಾಗಿಲ್ಲ, ಒಂದೇ ಕಡೆ ಇದ್ದಿರ್ತದ. ಅಲ್ಲಿ ಬೇರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗೋದೇ ಇಲ್ಲ, ಆ ಗೆಳೆತನದಲ್ಲೇ ಮಗ್ನವಾಗಿ ಇದ್ದಿರ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಗೆಳೆತನದಲ್ಲಿ ವಂಚನೆ ಮೋಸ ಇರುವುದಿಲ್ಲ, ಚಂಚಲತೆ ಮನೋಭಾವನೆ ಇರುವುದಿಲ್ಲ, ಮೇಲು ಕೀಳುಗಳೆಂಬ ಭೇದವೇ ಇಲ್ಲ. ಇದಂತೂ ಬಹಳಷ್ಟು ಮಹತ್ವವಾದದ್ದು. ನೋಡ್ರಿ, ಬಹಳಷ್ಟು ನೀವು ಗೆಳೆತನವನ್ನ ನೋಡ್ರಿ, ಅಷ್ಟು ಎಷ್ಟು ಗೆಳೆಯರಿದ್ದಿರ್ತಾರೆ. ಅವಾಗ ಒಬ್ಬರು ಹೆಂಗಿದ್ದಿರ್ತಾರೆ ಅಂದ್ರ, ಗೆಳೆತನಕ್ಕೆ ಯಾವುದೇ ಭೇದ ಭಾವ ಇರೋದಿಲ್ಲ. ವಯಸ್ಸಿಂದ ನಾವು ನೋಡಿದಾದ್ರೆ ಬಹಳಷ್ಟು ವಯಸ್ಸಿನವರು ಒಬ್ಬರು ದೊಡ್ಡವರು ಇದ್ದಿರ್ತಾರೆ, ಕೆಲವೊಬ್ರು ಚಿಕ್ಕವರು ಇದ್ದಿರ್ತಾರೆ, ಆದ್ರೂ ಕೂಡ ಅವ್ರ ಮಧ್ಯದಲ್ಲಿ ಗೆಳೆತನ ಇದ್ದಿರ್ತದ. ಒಬ್ರು ಆ ಧರ್ಮದವರು ಇದ್ದಿರ್ತಾರೆ, ಒಬ್ರು ಈ ಬೇರೆ ಧರ್ಮದವರು ಇದ್ದಿರ್ತಾರೆ, ಆದ್ರೂ ಕೂಡ ಅವ್ರ ಮಧ್ಯದಲ್ಲಿ ಗೆಳೆತನ ಇದ್ದಿರ್ತದ. ಬೇರೆ ಬೇರೆ ಜಾತಿಯವರು ಕೂಡ ಗೆಳೆತನವನ್ನ ಮಾಡಿಕೊಂಡಿರ್ತಾರೆ. ಮತ್ತು ಹೆಣ್ಣು ಗಂಡು ಕೂಡ ಇಲ್ಲಿ ಗೆಳೆಯರ ಇರೋದನ್ನ ನಾವು ಪ್ರಮುಖವಾಗಿ ನೋಡಬಹುದು. ನೋಡ್ರಿ, ವಿಶೇಷವಾಗಿ ನಾವು ಉದಾಹರಣೆಗೆ ನೋಡ್ಬೇಕಂದ್ರೆ, ಈಗ ಮದುವೆ ಅಂತ ತೆಗೆದುಕೊಂಡ್ರೆ, ಮದುವೆಯ ಸಂಬಂಧವನ್ನಲ್ಲಿ ಜೋಡಿಸ್ಬೇಕಾದ್ರೆ ನಮ್ಮ ಹಿರಿಯರೆಲ್ಲ ಏನ್ ನೋಡ್ತಾರೆ, ನಮ್ಮ ಧರ್ಮದವ್ರನ್ನ ನೋಡ್ತಾರೆ. ಒಂದೇ ಜಾತಿಯ ಒಂದೇ ಧರ್ಮದ ಗಂಡು ಮತ್ತು ಅದೇ ಜಾತಿಯ ಅದೇ ಧರ್ಮದ ಹೆಣ್ಣು ಬೇಕು. ಹೀಗಿದ್ದಾಗ ಮಾತ್ರ ಅವ್ರ ಮದುವೆ ಆಗಲು ಸಾಧ್ಯ ಆಗ್ತದೆ. ವಿಶೇಷವಾಗಿ ಎಲ್ಲಾ ಸಂಬಂಧಗಳು ಯಾವ ತರನಾಗಿ ಕೊಡ್ತಾವಂದ್ರ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಲಿಂಗ, ಒಂದೇ ವಯಸ್ಸು, ಈ ತರನಾಗಿ ಸೇರೋದನ್ನ ನೋಡ್ತೇವೆ. ಆದ್ರೆ ಗೆಳೆತನದಲ್ಲಿ ಮಾತ್ರ ಹಾಗಿಲ್ಲ. ಯಾವುದೇ ಭೇದ ಇಲ್ಲ, ಯಾವುದೇ ಜಾತಿ ಇರ್ಲಿ, ಧರ್ಮ ಇರ್ಲಿ, ಯಾವುದೇ ಲಿಂಗ ಇರ್ಲಿ, ಯಾವುದೇ ವಯಸ್ಸಿರ್ಲಿ, ಯಾವುದೇ ಪ್ರದೇಶದವನು ಇರ್ಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋದನ್ನ ಇಲ್ಲಿ ನಾವು ಗೆಳೆತನದಲ್ಲಿ ನೋಡ್ಬೋದು. ಅದಕ್ಕೆ ಇಲ್ಲಿ ಯಾವುದು ಭೇದ ಭಾವನೆ ಇರೋದಿಲ್ಲ. ಜಾತಿ ಭೇದ ಭಾವ, ಧರ್ಮ ಭೇದ ಭಾವ, ಪ್ರದೇಶ ಭೇದ ಭಾವ, ಲಿಂಗ ಭೇದ ಭಾವ, ವಯಸ್ಸಿನ ಭೇದ ಭಾವ, ಯಾವುದೇ ಈ ಭೇದ ಭಾವ ಗೆಳೆತನದಲ್ಲಿ ಇರೋದಿಲ್ಲ ಎನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತೊಂದು ಉದಾಹರಣೆಗೆ ನೋಡ್ಬೇಕಾದ್ರೆ, ನಾವು ಪ್ರದೇಶ ಭೇದ ಭಾವ ಕೂಡ ಇರೋದಿಲ್ಲ. ಈಗ ನೀವು ನೋಡಬಹುದು, ನೀವೀಗ ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು IPL ಆಟಗಳು ನಡೀತಾ ಇರೋದನ್ನ ನೋಡಬಹುದು. ಅವಾಗ IPL ಆಟಗಳಲ್ಲಿ ಏನ್ ತಂಡಗಳಿದಾವಲ್ಲ, ಆ ತಂಡದಲ್ಲಿ ಬೇರೆ ಬೇರೆ ದೇಶದ ಆಟಗಾರರು ಒಂದೇ ತಂಡದಲ್ಲಿ ಇರೋದನ್ನ ನಾವು ನೋಡಬಹುದು. ಅವಾಗಲ್ಲಿ ಅವ್ರು ಬೇರೆ ಬೇರೆ ದೇಶದವ್ರು ಇದ್ರು ಕೂಡ ಅವ್ರ ಮಧ್ಯದಲ್ಲಿ ಯಾವ ತರನಾಗಿ ಒಂದು ಗೆಳೆತನ ನಿರ್ಮಾಣ ಆಗಿದೆ ಎನ್ನುವಂತ ವಿಷಯವನ್ನ ನೋಡಿದ್ರೆ ನಮಗ್ ಗೊತ್ತಾಗ್ತದ, ಗೆಳೆತನದಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ ಎನ್ನುವುದು. ಅವಾಗ ಮೇಲು ಕೀಳು ಎಂಬ ಭೇದ ಇರುವುದೇ ಇಲ್ಲ. ಅಹಮಿಕೆಯ ನೆವಮಿಲ್ಲ. ನೆವ ಅಂದ್ರ ಕಾರಣ. ಅವಾಗ ಅಹಂ ಅಂದ್ರೆ ತಮ್ಮ ಬಗ್ಗೆನೆ ಬಹಳಷ್ಟು ವಿಚಾರ ಮಾಡೋದು, ಬೇರೆದವರ ಬಗ್ಗೆ ವಿಚಾರ ಮಾಡದೆ ತಮ್ಮ ಬಗ್ಗೆನೆ ಬಹಳಷ್ಟು ಒಂದು ಅತಿಯಾದಂತಹ ಗೌರವವನ್ನ ಬೆಳೆಸ್ಕೊಳ್ಳೋದು. ನಮ್ಮ ಬಗ್ಗೆ ನಮ್ಮಲ್ಲಿ ಗೌರವ ಇರಬೇಕು, ಅಂದ್ರೆ ಅತಿಯಾದಂತಹ ಗೌರವ ಇರಬಾರ್ದು. ಅದಕ್ಕೆ ನಾವೇನಂತ ಕರಿತೀವಿ, ಅಹಂ ಅಂತ ಕರಿತೀವಿ. ಅಂದ್ರ ನಾನೇ ಶ್ರೇಷ್ಠ, ನಾನೇ ದೊಡ್ಡವನು, ನಾನೇ ಬುದ್ಧಿವಂತ, ಈ ತರನಾಗಿ ಏನು ಕೆಲವೊಂದಿಷ್ಟ ಭಾವನೆಗಳು ಒಬ್ಬರಲ್ಲಿ ಬೆಳವಣಿಗೆ ಆಗಿರ್ತಾವಲ್ಲ, ಇಂಥ ಭಾವನೆಗಳಿಗೆ ನಾವೇನಂತ ಕರಿತೀವಿ, ಅಹಂ ಅಂತ ಕರಿತೀವಿ. ಆದ್ರೆ ಗೆಳೆತನದಲ್ಲಿ ಅಹಮಿಕೆಗೆ ಒಂದು ಜಾಗವೇ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅಹಮಿಕೆ ಏನಾಗೋದಿಲ್ಲ,
ಗೆಳೆತನದಲ್ಲಿ ಇರೋದಿಲ್ಲ ಎನ್ನುವಂತ ಮಾತನ್ನ ಇಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದ್ವೇಷ ಗುಣಮನ ಮಿಲ್ಲ. ಇವಾಗ ಗೆಳೆತನದಲ್ಲಿ ಇದಂತೂ ಇರೋದೇ ಇಲ್ಲ. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ ಗೆಳೆತನದಲ್ಲಿ ಇದ್ದವ್ರು ಏನ್ ಮಾಡ್ತಿರ್ತಾರಂದ್ರ, ನನ್ನ ಗೆಳೆಯ ಮುಂದೆ ಹೋಗ್ಬೇಕು, ನನ್ನ ಗೆಳೆಯನಿಗೆ ಒಳ್ಳೆಯದಾಗ್ಬೇಕು, ನನ್ನ ಗೆಳೆಯ ಬಹಳಷ್ಟು ಬುದ್ಧಿವಂತನಾಗ್ಬೇಕು, ಬಹಳಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂತ ಮನೋಭಾವನೆ ಇರ್ತದ ಹೊರತು ನನ್ನ ಗೆಳೆಯ ಹಿಂದೆ ಬೀಳ್ಬೇಕು, ಅವನು ಫೇಲ್ ಆಗ್ಬೇಕು, ಅವನಿಗೇನು ಸಿಗಬಾರ್ದು ಅಂತ ವಿಚಾರ ಯಾವುದೇ ಸಂದರ್ಭಕ್ಕೂ ಮನುಷ್ಯನಲ್ಲಿ ಇರೋದೇ ಇಲ್ಲ ಎನ್ನುವಂತ ವಿಷಯವನ್ನಲ್ಲಿ ಪ್ರಮುಖವಾಗಿ ನೋಡಬೇಕು. ಮತ್ತು ಒಂದು ವೇಳೆ ನನ್ನ ಗೆಳೆಯ ಹಿಂದೆ ಬೀಳ್ಬೇಕು, ಅವನಿಗಿಂತ ನಾನು ಮುಂದೆ ಹೋಗ್ಬೇಕು, ಅವನು ಬುದ್ಧಿವಂತ ಆಗ್ಬಾರ್ದು, ನಾನೇ ಬುದ್ಧಿವಂತ ಆಗ್ಬೇಕು, ಈ ತರಂತಹ ಭಾವನೆಗಳು ಅಲ್ಲಿ ಇದ್ರೆ ಅದಕ್ಕೆ ಗೆಳೆತನ ಅನ್ನೋದೇ ಇಲ್ಲ. ನಿಜವಾದಂತ ಗೆಳೆತನ ಏನಂದ್ರೆ, ನಾವು ನಮ್ಗಿಂತಲೂ ಗೆಳೆಯರ ಬಗ್ಗೆ ಒಳ್ಳೆಯ ವಿಚಾರ ಮಾಡೋದೇ ನಿಜವಾದಂತ ಗೆಳೆತನ ಎನ್ನುವುದರಲ್ಲಿ ಚನ್ನವೀರ ಕಣಿವೆಯವರು ಬಹಳ ಒಳ್ಳೆಯತನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳು ಇದನ್ನು ನಾವು ನಿಜಕ್ಕೂ ತಿಳಿದುಕೊಳ್ಬೇಕು. ಎಲ್ಲೇನ ಚನ್ನವೀರ ಕಣಿವೆಯವರು ತಿಳಿಸಿಕೊಡ್ತಾ ಇದಾರಲ್ಲ, ಈ ತರನಾದ ಗೆಳೆತನವನ್ನು ನಾವು ಬೆಳೆಸ್ಕೊಂಡ್ರೆ ನಿಜಕ್ಕೂ ನಮ್ಮ ಜೀವನ ಕೂಡ ಏನಾಗ್ತದ್ರ ಅಮೃತದಂತ ಜೀವನವೇ ಆಗ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಅವಾಗ ದ್ವೇಷ ಅಂತೂ ಇರೋದಿಲ್ಲ. ದ್ವೇಷ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡುವುದು. ಅವಾಗ ಗೆಳೆತನದಲ್ಲಿ ಇರೋದಿಲ್ಲ. ಗೆಳೆತನದಲ್ಲಿ ಇದ್ದವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಗೆಳೆಯರ ಬಗ್ಗೆ ಒಳ್ಳೆಯದನ್ನೇ ವಿಚಾರ ಮಾಡ್ತಿರ್ತಾರೆ. ಇನ್ನ ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಇದಂತೂ ಬಹಳ ಮಹತ್ವವಾದದ್ದು ವಿದ್ಯಾರ್ಥಿಗಳೇ. ಸಣ್ಣತನ ಸಂಕೋಚ ನೋಡ್ರಿ, ಇವತ್ತ ನನಗನ್ನಿಸ್ತದ ಭಾರತ ಈ ಜಗತ್ತಿನಲ್ಲಿ ಹಿಂದೆ ಬೀಳೋದಕ್ಕೆ ಕಾರಣ ಏನಂದ್ರ ಇವತ್ತಿನ ಯುವಕರಲ್ಲಿ ಇದ್ದಂತಹ ಭಯದ ವಾತಾವರಣ ಅಂತ ನಾನು ಹೇಳ್ತೇನೆ. ಇವತ್ತಿನ ಯುವಕರಲ್ಲಿ ಭಯದ ವಾತಾವರಣ ಬಹಳಷ್ಟು ಅಂದ್ರೆ ಬಹಳಷ್ಟಿದೆ. ಇವತ್ತಿನ ಯುವಕರಿಗೆ ವಿದ್ಯಾರ್ಥಿಗಳೇ ಏನಾದ್ರೂ ಕೆಲಸ ಹೇಳಿದ್ರೆ ಸಾಕು, ಮೊದಲು ಅವರು ಏನ್ ಮಾಡ್ತಾರೆ, ಭಯಭೀತರಾಗಿ ಬಿಡ್ತಾರೆ. ಹಿಂಗ್ ಸರ್ ನಮ್ಗೆ ಕೆಲಸ ಹೇಳಿದ್ದಾರೆ, ಇದು ಹೇಗ್ ಮಾಡೋದು, ಅಲ್ಲಿ ಹೋಗಿ ನಾನು ಯಶಸ್ವಿ ಆಗ್ತೇನೆ ಇಲ್ಲೋ, ನಾನು ಇದು ಕೆಲಸ ಸರ್ ಕೊಟ್ಟಂತ ಕೆಲಸ ಮಾಡ್ತೇನೆ ಇಲ್ಲೋ, ಹಿಂಗ್ ಭಯವನ್ನೇ ಮೊದಲ ತಮ್ಮಲ್ಲಿ ಇಟ್ಕೊಂಡ್ ಬಿಡ್ತಾರೆ. ಭಯ ಇತ್ತಂದ್ರೆ ಯಾವುದೇ ಕೆಲಸ ಸರಿಯಾಗಲು ಸಾಧ್ಯವೇ ಇಲ್ಲ. ನಿರ್ಭಯವಾಗಿರ್ಬೇಕು. ಅವಾಗ ನಿರ್ಭಯವಾಗಿ ನಾವು ಇರ್ಬೇಕಾದ್ರೆ ನಮ್ಮ ಮನಸ್ಸಿನ ಒಳಗಡೆ ನಾವು ಯಾವುದನ್ನು ಮುಚ್ಚಿಡಬಾರ್ದು. ಎಲ್ಲವನ್ನ ಏನ್ ಮಾಡ್ಬೇಕಂದ್ರೆ ಹೊರಗೆ ಹಾಕ್ಬೇಕು. ಯಾರ ಮುಂದಾದ್ರೂ ಹೊರಗೆ ಹಾಕ್ಬೇಕು. ಅವಾಗ ಈ ಯಾವುದೇ ನಮ್ಮ ಮನಸ್ಸಲ್ಲಿದ್ದಂತಹ ಒಂದು ಹೊರಗಣ್ಣ ನಾವು ಹೊರಗೆ ಹಾಕ್ಬೇಕಾದ್ರೆ ನಮಗೆ ಯಾರು ಬೇಕಾದ್ರೆ ಗೆಳೆತನ ಬೇಕು ಎನ್ನುವಂತ ಮಾತನಲ್ಲಿ ಏನ್ ಮಾಡ್ತದ್ರೆ ಚನ್ನವೀರ ಕಣಿವೆಯವರು ತಿಳಿಸಿಕೊಡ್ತಾ ಇದ್ದಾರೆ. ಹೌದು ವಿದ್ಯಾರ್ಥಿಗಳು, ಇದು ನಿಜಕ್ಕೂ 100% ಸತ್ಯ. ಇವತ್ತಿನ ನಾವು ಯುವಕರನ್ನ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರ, ಕೆಲವೊಂದಿಷ್ಟು ನಮ್ಮ ಮನಸ್ಸಿನಲ್ಲಿದ್ದಂತಹ ಒಂದು ಕೊರಗಣ್ಣ ನಾವು ಕೆಲವೊಮ್ಮೆ ಬಾರಿ ತಂದೆ ತಾಯಿಗಳ ಮುಂದೆ ಕೂಡ ಹೇಳೋದಿಲ್ಲ. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇವ್ರ ಮುಂದೆ ಕೂಡ ಹೇಳೋದಿಲ್ಲ. ಅದನ್ನ ನಾವು ಯಾರ ಮುಂದೆ ಹೇಳ್ತೀವಿ ಅಂದ್ರೆ ಗೆಳೆಯರ ಮುಂದೆ ಹೇಳ್ತೀವಿ. ಅಷ್ಟೊಂದು ಒಳ್ಳೆಯವಾದಂತಹ ಸಂಬಂಧ ಯಾವ್ದಂದ್ರೆ ಗೆಳೆತನದ ಸಂಬಂಧ. ಏನನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಏನಾದ್ರೂ ನಮಗ ನೋವಾದ್ರೆ ಒಂದು ಕೊರ ಮನಸ್ಸಿನಲ್ಲಿ ಇದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗೆಳೆಯರ ಮುಂದೆ ಅದನ್ನ ಹೊರ ಹಾಕಿ ಮನಸ್ಸನ್ನ ಮುಕ್ತವನ್ನಾಗಿಸಿ ಮತ್ತೆ ನಾವು ಬೇರೆ ಕೆಲಸದ ಕಡೆ ಹೋಗಲು ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ತಾ ಇದೀವಿ. ಇದು ಗೆಳೆತನದಿಂದ ಸಾಧ್ಯ ಆಗ್ತಾ ಇದೆ ಅನ್ನುವಂತ ಮಾತನಲ್ಲಿ ನಾವು ನೋಡಬಹುದು. ಮತ್ ಮುಂದೆ ಹೇಳ್ತಾ ಇದಾರೆ, ಮನವು ಬಾಣಗಲ. ಇವಾಗ ಮನಸ್ಸು ಗೆಳೆತನದಲ್ಲಿ ಇದ್ದಂತ ಗೆಳೆಯರ ಮನಸ್ಸು ಹೇಗಿರ್ತಿರ್ತದ್ರ ಆಕಾಶತೆ ಅಷ್ಟು ಅಗಲವಾಗಿ ಇದ್ದಿರ್ತದ. ಅಲ್ಲಿ ಯಾವುದೋ ಮುಚ್ಚುಮರೆ ಇರೋದಿಲ್ಲ. ಎಲ್ಲವೂ ಕೂಡ ಮುಕ್ತವಾಗಿ ಮಾತನಾಡುವಂತಹ ವ್ಯವಸ್ಥೆ ಇರ್ತದೆ ಅನ್ನೋದನ್ನು ಕೂಡ ನೋಡಬಹುದು. ಮನಸ್ಸು ಹೇಗಿದ್ದಿರ್ತದ ಬಾಣಿನಂತೆ ಅಗಲವಾಗಿ ಇದ್ದಿರ್ತದ. ಅವಾಗ ಎದೆ ಹೃದಯ ತಿಳಿಗೋಳ ದೋಳು. ಅವಾಗ ಬಹಳಷ್ಟು ಹೃದಯ ಏನಾಗಿರ್ತದ್ರ ಮೃದುವಾಗಿರ್ತದ. ಅಲ್ಲಿ ಯಾವುದೇ ಸಂದರ್ಭಕ್ಕೂ ಕಠಿಣತೆ ಅನ್ನೋದು ಇರೋದೇ ಇಲ್ಲ. ಭಾವಶುದ್ಧ ಸ್ಫಟಿಕ ಬೆಳದಿಂಗಳನಂತೆ. ಅವಾಗ ಭಾವನೆಗಳು ಶುದ್ಧವಾದಂತಹ ಸ್ಫಟಿಕ ಹೇಗಿದ್ದಿರ್ತದಲ್ಲ ಆ ತೆರನಾಗಿ ಮತ್ತು ಬೆಳದಿಂಗಳ ಬೆಳಕಷ್ಟು ಪ್ರಕಾಶಮಾನವಾಗಿ ಇದ್ದಿರ್ತದಲ್ಲ ಅಷ್ಟು ನಮ್ಮ ಭಾವನೆಗಳು ಗೆಳೆತನದಲ್ಲಿ ಪ್ರಕಾಶಮಾನವಾಗಿ ಇರ್ತವೆ, ಶುದ್ಧವಾಗಿರ್ತವೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡ್ತಿರ್ತೇವೆ. ಇಲ್ಲಿ ಯಾವ ಕೆಟ್ಟ ಭಾವನೆಗಳು ಇರುವುದೇ ಇಲ್ಲ. ಎಲ್ಲವೂ ಕೂಡ ಬೆಳದಿಂಗಳಂತೆ ಒಳ್ಳೆಯ ಭಾವನೆಗಳು ಇದ್ದಿರ್ತವೆ ಎನ್ನುವಂತ ಮಾತನ್ನು ಕೂಡ ಏನ್ ಮಾಡ್ತದಲ್ಲಿ ತಿಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ 3ನೇ ಪ್ಯಾರಾಗ್ರಾಫ್ ನೋಡ್ರಿ. ಇಷ್ಟು 2ನೇ ಪ್ಯಾರಪ್ಪ. 3ನೇ ಪ್ಯಾರಪ್ಪ ಅಷ್ಟೇನು ಕಠಿಣಿಲ್ಲ, ಸ್ವಲ್ಪದಲ್ಲಿ ನೋಡೋಣ. ಉಪ್ಪಿಗಿಂತಲೂ ರುಚಿ ತಾಯಿಗಿಂತಲೂ ಬಂದು ಇಲ್ಲವೆಂಬ ಗಾದೆ ನುಡಿ ಕೇಳಿರುವೆನು. ನಾವು ನೀವು ಕೂಡ ಇದನ್ನ ಕೇಳಿದ್ದೀವಿ. ಚನ್ನವೀರ ಕಣಿವೆಯವರು ಕೂಡ ಕೇಳಿದ್ದಾರೆ, ನಾವು ಕೂಡ ಕೇಳಿದ್ದೀವಿ. ಉಪ್ಪಿಗಿಂತ ರುಚಿಕರವಾದಂತಹ ವಸ್ತು ಯಾವುದೇ ಇಲ್ಲವೇ ಇಲ್ಲ. ಜೊತೆಗೆ
ತಾಯಿಗಿಂತ ಮತ್ತೆ ಬೇರೆ ಬಂಧು ಅಂದ್ರೆ ಸಂಬಂಧಿ ಈ ಜಗತ್ತಿನಲ್ಲಿ ಯಾರು ಸಿಗಕ್ ಸಾಧ್ಯನೇ ಇಲ್ಲ ಎನ್ನುವಂತ ಒಂದು ಗಾದೆ ನುಡಿ ಇರೋದನ್ನ ನಾವು ಕೇಳಿದ್ವಿ. ಅಂದ್ರ ನಮ್ಮ ಬಗ್ಗೆ ಒಳ್ಳೆ ವಿಚಾರ ಮಾಡುವವರೇ ಅವರೇ ತಾಯಿ ಅನ್ನುವಂತ ಗಾದೆಯನ್ನ ನಾವು ಕೇಳಿದ್ದೇವೆ. ಅವಾಗ ಚೆನ್ನವೀರ ಕಣಿಯವರು ಹೇಳ್ತಿದ್ರೆ ನಾನು ಕೂಡ ಆ ಗಾದೆಯನ್ನ ಕೇಳಿದ್ದೇನೆ. ಆದ್ರೆ ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು ಎನ್ನುವಂತ ಮಾತಲ್ಲಿ ಪ್ರಶ್ನಾತ್ಮಕವಾಗಿ ಹೇಳುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವಾಗ ಮುಂದೆ ಹೋಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚೆನ್ನವೀರ ಕಣಿವೆ ಅವರು ನೀವೆಲ್ಲರೂ ಕೇಳಿದಿರಿ, ನಾನು ಕೇಳಿದೀನಿ ಏನಂದ್ರ ತಾಯಿಯೇ ನಮಗೆ ನಿಜವಾದಂತ ಬಂಧು, ತಾಯಿ ನಮಗೆ ಅಲ್ಲ. ಆದ್ರೆ ಚೆನ್ನವೀರ ಕಣಿವೆ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾ ಇದ್ರ ತಾಯಿಗಿಂತಲೂ ಮಿಗಿಲಾದಂತಹ ಸಂಬಂಧ ಯಾವ್ದಂದ್ರೆ ಅದುವೇ ಗೆಳೆತನದ ಸಂಬಂಧ ಎನ್ನುವಂತ ಮಾತನಿಗೆ ತಿಳಿಸ್ತಾ ಇದ್ದಾರೆ. ಶುಚಿ ರುಚಿ ಒಳ್ಳೆ ತಾಯಿಗಿಂತಲೂ ಒಳ್ಳೆಯದಾದಂತಹ ಒಂದು ಅನುಭವ ಕೊಡುವುದು ಎಲ್ಲಿ, ನಿಮಗೆ ಸಹಕಾರ ಸಿಗುವುದು ಎಲ್ಲಿ ಅಂದ್ರೆ ಗೆಳೆತನದಲ್ಲಿ ಎನ್ನುವಂತ ಮಾತನ್ನ ಏನ್ ಮಾಡ್ತಾ ಇದಾರೆ ಚೆನ್ನವೀರ ಕಣಿವೆ ಅವರು ತಿಳಿಸ್ಕೊಡ್ತಿದ್ದಾರೆ. ಎಂಬ ಸಾಹಸ ಮಾಡೇ ದೋಷವೇನು, ದೋಷ ಅಂದ್ರೆ ಇಲ್ಲೇ ತಪ್ಪು. ಅವಾಗ ಏನ್ ಹೇಳ್ತಾ ಇದ್ದಾರೆ, ನೋಡ್ರಿ ಸಾಹಸ ಮಾಡಿ ಹೇಳ್ತಾ ಇದಾರೆ. ನಾವೆಲ್ಲರೂ ತಿಳ್ಕೊಂಡಿವಿ ಏನಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆಲ್ಲರಿಗೂ ಪ್ರಮುಖವಾಗಿ ಯಾರು ಬೇಕು, ತಾಯಿಯೇ ಪ್ರಮುಖ. ಆದ್ರೆ ಇದನ್ನೆಲ್ಲರ ಮನಸ್ಸಿನಲ್ಲಿ ಇದೆಯಲ್ಲ, ಎಲ್ಲರ ತಲೆಯಲ್ಲಿ ಇದೆಯಲ್ಲ, ಇದನ್ನ ಭೇದಿಸಿ ಸಾಹಸ ಮಾಡಿ ಹೇಳುವಂತ ಕೆಲಸವನ್ನ ಯಾರು ಮಾಡ್ತಾ ಇದಾರೆ, ಚೆನ್ನವೀರ ಕಣಿಯವರು ಏನ್ ಮಾಡ್ತಾ ಇದಾರೆ, ನೀವೆಲ್ಲರೂ ತಿಳ್ಕೊಂಡಿರಿ ತಾಯಿಯೇ ಶ್ರೇಷ್ಠ ಅಂತ. ಆದ್ರೆ ನಾನ್ ಹೇಳ್ತಾ ಇದ್ದೀನಿ ತಾಯಿಗಿಂತಲೂ ನಮಗೆ ಶ್ರೇಷ್ಠ ಯಾರು ಅಂದ್ರೆ ಗೆಳೆಯರು ಶ್ರೇಷ್ಠ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ನನ್ನ ದೋಷವೇನು, ನನ್ನ ದೋಷ ಏನಾದ್ರೂ ಇದೆ ಎನ್ನುವಂತ ಪ್ರಶ್ನಾತ್ಮಕವಾಗಿ ಅವ್ರು ನಮಗ್ ಕೇಳ್ತಾ ಇದ್ದಾರೆ. ದೋಷ ಅಂದ್ರೇನು, ತಪ್ಪು. ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಿ, ತಾಯಿಗಿಂತಲೂ ಮಿಗಿಲಾಗಿ ಗೆಳೆತನ ಸಂಬಂಧ ಬಹಳ ಮಹತ್ವವಾದದ್ದು ಅಂತ ಹೇಳ್ತಾ ಇದ್ದೇನೆ. ಇದರಲ್ಲಿ ನನ್ನದು ಏನಾದ್ರೂ ತಪ್ಪಿದೆಯೇ ಎನ್ನುವಂತ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಪ್ರಶ್ನಾತ್ಮಕವಾಗಿ తీసుకుರುವಂತ ಕೆಲಸವನ್ನ ಮಾಡ್ತಾ ಇದಾರೆ. ಅವಾಗ ಅದಕ್ಕೆ ನಾವೇ ಉತ್ತರವನ್ನು ಕೊಡಬೇಕು ಚೆನ್ನವೀರ ಕಣಿವೆ ಅವರಿಗೆ. ಅವರನ್ನೇ ಹೇಳ್ತಾ ಇದಾರೆ ತಾಯಿಗಿಂತಲೂ ಶ್ರೇಷ್ಠವಾದಂತ ಸಂಬಂಧ ಗೆಳೆತನದ ಸಂಬಂಧ. ಇದನ್ನ ನಾನು ಎದೆ ತಟ್ಟು ಹೇಳ್ತೇನೆ, ಇದರಲ್ಲಿ ನಂದು ಏನಾದ್ರೂ ತಪ್ಪಿದೆ ಅಂತ ಕೇಳ್ತಾ ಇದ್ರೆ ಅದಕ್ಕ ತಪ್ಪು ಸರಿಯು ಅಂತ ನೀವೇ ಹೇಳ್ಬೇಕು. ಅವಾಗ ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಅದನ್ನು. ಅವಾಗ ದೂರ ನಿಂತ ಕಂಡು ಅಂದ್ರೆ ನೋಡು, ದೂರ ನಿಂತ ನೋಡುವವರಿಗೆ ಗೆಳೆತನದ ನಿಜವಾದಂತಹ ಅನುಭವರಿಗೆ ಆಗುವುದಿಲ್ಲ. ಅಂದ್ರೆ ದೂರ ನಿಂತು ನೋಡುವವರಿಗೆ ಗೆಳೆತನ ಅಂದ್ರೆ ಏನು ಗೊತ್ತಾಗುವುದಿಲ್ಲ. ಯಾರಿಗ ಗೆಳೆತನ ನಿಜವಾಗಿ ಗೊತ್ತಾಗ್ತಂದ್ರ ಆ ಗೆಳೆತನವನ್ನ ಯಾರು ಬೆಳೆಸ್ಕೊಂಡಿದಾರಲ್ಲ, ಒಳ್ಳೆಯ ಗೆಳೆತನದಲ್ಲಿ ಯಾರು ಮುಳುಗಿದಾರಲ್ಲ ಅವ್ರಿಗೆ ಏನಾಗ್ತಂದ್ರ ಗೆಳೆತನ ಎನ್ನುವುದು ಏನು ಎನ್ನುವುದು ಗೊತ್ತಾಗ್ತದೆ ಎನ್ನುವಂತ ಮಾತನಲ್ಲಿ ತಿಳಿಸ್ತಾ, ದೂರ ನಿಂತ ನಾವು ಹೇಳ್ಬಾರ್ದು. ನಿಜಕ್ಕೂ ಒಮ್ಮೆ ಜೀವನದಲ್ಲಿ ಒಳ್ಳೆಯ ಗೆಳೆತನವನ್ನ ಬೆಳೆಸ್ಕೊಂಡ ಆಮೇಲೆ ಗೆಳೆತನದ ಬಗ್ಗೆ ಮಾತನಾಡಬೇಕು ಅನ್ನುವಂತ ಮಾತಿನಲ್ಲಿ ಚೆನ್ನವೀರ ಕಣಿವೆಯವರು ತಿಳಿಸ್ತಾ ಇದ್ದಾರೆ. ಒಟ್ಟಾರೆಗೆ ಒಳ್ಳೆಯ ಗೆಳೆತನವನ್ನ ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಒಳ್ಳೆಯದಾಗ್ತದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವಾಗ ಕೊನೆ ಪ್ಯಾರಾಪನ್ ನೋಡ್ರಿ, ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಅಂದ್ರೆ ಇಲ್ಲಿ ಪ್ರೀತಿ. ಕೂರ್ಪು ಅಂದ್ರೆ ಏನು, ಪ್ರೀತಿ. ಅವಾಗ ಹೇಗೋ ಹೆಗಲುಗಟ್ಟು ಬಂದಿಹ ಪ್ರೀತಿ. ನೋಡ್ರಿ ಮಧ್ಯದಲ್ಲಿ ಏನಾಗಿರ್ತದಂದ್ರ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಗೆಳೆಯರ ಮಧ್ಯದಲ್ಲಿ ಏನಾಗಿರ್ತದ ಬೆಳವಣಿಗೆ ಆಗಿರ್ತದ. ಅದು ಹೇಗೆ ಬೆಳವಣಿಗೆ ಆಗಿರ್ತದೆ ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಚೆನ್ನವೀರ ಕಣಿವೆ ಅವರು ತಿಳಿಸ್ತಾ ಇದ್ದಾರೆ. ಹೆಗಲು ಕೊಟ್ಟು ಹೆಗಲು ಕೊಟ್ಟು ಏನಾಗಿರ್ತದ ಪ್ರೀತಿ, ವಿಶ್ವಾಸ, ನಂಬಿಕೆ ಬೆಳವಣಿಗೆ ಆಗಿರ್ತದೆ. ನೋಡ್ರಿ ನಾವು ಗೆಳೆತನವನ್ನ ಹೇಗೆ ಪ್ರಾರಂಭ ಮಾಡ್ತೀವಿ, ವಿಶೇಷವಾಗಿ ಚಿಕ್ಕವರಿದ್ದಾಗ ನಾವು ಗೆಳೆಯನ್ ಇದ್ದಿರ್ತಾನಲ್ಲ ಅವನ ಹೆಗಲ ಮೇಲೆ ಕೈ ಹಾಕಿರ್ತೇವೆ. ಅವನ್ ಏನ್ ಮಾಡ್ತಂದ್ರೆ ನಮ್ ಹೆಗಲ ಮೇಲೆ ಕೈ ಹಾಕಿರ್ತಾನೆ. ಹೀಗೆ ಹೆಗಲ ಮೇಲೆ ಕೈ ಹಾಕಿ ನಾವೇನ್ ಮಾಡ್ತಿರ್ತೇವೆ, ಹೋಗೋದು ಬರೋದು ಮಾಡ್ತಿರ್ತೀವಿ. ಈ ಹೆಗಲ ಮೇಲೆ ಕೈ ಹಾಕಿರ್ತೇವಲ್ಲ, ಇದರಿಂದಲೇ ಏನಾಗಿರ್ತಂದ್ರ ಗೆಳೆಯರ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಬೆಳವಣಿಗೆ ಆಗಿರ್ತದೆ ಎನ್ನುವಂತ ಮಾತನ್ನ ಇಲ್ಲಿ ಚೆನ್ನವೀರ ಕಣಿವೆ ಅವರು ಬಹಳಷ್ಟ ಚೆನ್ನಾಗಿ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಗು ಹೋಗಗಳಿಗೆ ಬಾಗದಂತೆ ಅಂದ್ರ
ಶರಣಾಗದಂತೆ. ಅಂದ್ರೆ ಜೀವನದಲ್ಲಿ ಬಹಳಷ್ಟು ಬೀಳುಗಳು ಬರ್ತಿರ್ತಾವ, ಕಷ್ಟ ನೋವುಗಳು ಬರ್ತಿರ್ತಾವ. ಆದ್ರೆ ಗೆಳೆತನದಲ್ಲಿ ಇದ್ದಾಗ ನಾವು ಅವು ಯಾವುದಕ್ಕೂ ಕೂಡ ಬಾಗುವುದಿಲ್ಲ. ಎಲ್ಲವನ್ನ ಎಂಥದ್ದೇ ಕಷ್ಟ ಬಂದ್ರು, ಎಂಥದ್ದೇ ತೊಂದರೆ ಬಂದ್ರ ಎಲ್ಲರೂ ಒಗ್ಗಟ್ಟಾಗಿ, ಗೆಳೆತನದಲ್ಲಿ ಇದ್ದವರು ನಾವು ಎಲ್ಲರೂ ಒಗ್ಗಟ್ಟಾಗಿ ಏನ್ ಮಾಡ್ತೀವಿ ಅಂದ್ರೆ ಗೆಳೆತನ ಕಷ್ಟವನ್ನ ನೋವನ್ನ ಎದುರಿಸ್ತೀವಿ. ಅಂತ ಒಂದು ಶಕ್ತಿ ಎಲ್ಲಿದೆ ಅಂದ್ರೆ ಗೆಳೆತನದಲ್ಲಿ ಇದೆ ಎನ್ನುವಂತ ಮಾತನ್ನ ಏನ್ ಮಾಡ್ತಾ ಇದಾರೆ ಚನ್ನವೀರ ಕಣಿವೆಯವರು ತಿಳಿಸ್ತಾರೆ. ಹೌದು, ನಿಜಕ್ಕೂ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಒಬ್ಬಂಟಿಯಾಗಿದ್ರೆ ಕೆಲವೊಂದಿಷ್ಟ ಜೀವನದಲ್ಲಿ ಬರುವಂತ ತೊಂದರೆಗಳನ್ನ, ನೋವುಗಳನ್ನ, ಕಷ್ಟಗಳನ್ನ ಎದುರಿಸುವುದು ಬಹಳ ಕಷ್ಟ ಆಗ್ತದ. ಅದೇ ನಾವು ಗೆಳೆತನದಲ್ಲಿ ಇದ್ರೆ, ನಮ್ಮ ಜೊತೆಗೆ ಒಳ್ಳೆ ಗೆಳೆಯರಿದ್ರೆ, ನಾವು ಆ ಗೆಳೆಯರ ಜೊತೆ ಒಗ್ಗೂಡಿ ಎಲ್ಲರೂ ಸೇರಿ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಕಷ್ಟಗಳನ್ನ ನಾವು ಸರಿಯಾಗಿ ಎದುರಿಸಬಹುದು. ಅವುಗಳನ್ನ ಎದುರಿಸಿ ಗೆದ್ದು ಒಂದು ಯಶಸ್ಸನ್ನ ಪಡ್ಕೋಬಹುದು. ಅಂತ ಶಕ್ತಿ ಗೆಳೆತನದಲ್ಲಿ ಇದೆ. ನೋಡಿ, ಈಗ ಗೆಳೆತನದಲ್ಲಿ ಒಂದು 2-3 ಜನ ಇದಾರೆ ಅಂತ ತಿಳ್ಕೊರಿ. ನಾನು ಆ ಗೆಳೆತನದಲ್ಲಿ ಇದೆ ಅಂತ ತಿಳ್ಕೊರಿ. ನನಗೆ ಕಷ್ಟ ಬಂದಾಗ ನಾನು ಏನ್ ಮಾಡ್ತೀನಿ, ಮತ್ ಮಿಕ್ಕ 3 ಜನ ಗೆಳೆಯರಲ್ಲ ಅವ್ರಿಗೆ ಹೇಳ್ತೀನಿ, ಇಂತಾಗಿ ನಿಮ್ಗೆ ನನಗೆ ಕಷ್ಟ ಬಂದದ. ಅವಾಗ ಅವರೆಲ್ಲರೂ ಸೇರ್ತಾರೆ, ನನ್ನ ಕಷ್ಟವನ್ನ ದೂರ ಮಾಡ್ತಾರೆ, ನನ್ನನ್ನ ಅವಾಗ ಮತ್ತೆ ಆ ಕಷ್ಟದಿಂದ ಹೊರತಂದು ಯಶಸ್ಸಿನ ಕಡೆಗೆ ಒಯ್ಯುವಂತಹ ಕೆಲಸವನ್ನ ಅವರು ಮಾಡ್ತಾರೆ. ನನಗ ಆ ಸಮಯದಲ್ಲಿ ಒಳ್ಳೆಯ ಸಹಕಾರವನ್ನ ಕೊಡ್ತಾರೆ. ನಂತರ ಅವರಲ್ಲಿ ಯಾರಿಗಾದ್ರೂ ಕಷ್ಟ ಬಂದಾಗ ಮತ್ತೆ ನಾವು 3 ಜನ ಕೂಡಿ ಅವರಿಗೆ ಕಷ್ಟವನ್ನ ದೂರ ಮಾಡಿ ಮತ್ತೆ ಅವನನ್ನ ಕಷ್ಟದ ಸಮಯದಿಂದ ಪಾರು ಮಾಡ್ತೀವಿ. ಈ ತರನಾಗಿ ಗೆಳೆತನದಲ್ಲಿ ಏನಾಗಿರ್ತದಂದ್ರ ಒಗ್ಗೂಡುವಿಕೆ ಇರ್ತದ, ವಿಶ್ವಾಸ ಇದ್ದಿರ್ತದ. ಇದರಿಂದ ಜೀವನದಲ್ಲಿ ಏನು ಆಗು ಹೋಗುಗಳು ಬರ್ತಾವಲ್ಲ, ಅಂದ್ರೆ ಕಷ್ಟ, ದುಃಖ, ನೋವುಗಳೇನು ಬರ್ತಾವಲ್ಲ, ಎಲ್ಲವಕ್ಕೂ ಬಾಗದೆ, ಶರಣಾಗದೆ ಎಲ್ಲವನ್ನು ಎದುರಿಸಿ ಮುನ್ನುಗ್ಗುವಂತ ಶಕ್ತಿ ಗೆಳೆತನ ಕೊಡ್ತದೆ ಎನ್ನುವಂತ ಮಾತನ್ನೆಲ್ಲೇ ತಿಳಿಸ್ತದೆ. ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ. ಅವಾಗ ಖುಷಿ ಇದ್ರೆ ಎಲ್ಲರೂ ಕೂಡಿ ಏನ್ ಮಾಡ್ತೀವಿ, ಖುಷಿ ಪಡ್ತೀವಿ. ದುಃಖ ಇದ್ರೆ ಎಲ್ಲರೂ ಕೂಡಿ ದುಃಖ ಅನುಭವಿಸ್ತೀವಿ. ನೋಡ್ರಿ, ವಿಶೇಷವಾಗಿ ಎಲ್ಲರೂ ಏನ್ ಮಾಡ್ತಾರೆ, ನಮಗೆ ಸಂತೋಷ ಇದ್ರೆ, ನಮ್ ಕಡೆ ಸುಖ ಇದ್ರೆ ಅವಾಗ ನಮ್ಮ ಜೊತೆ ಎಲ್ಲರೂ ಬರ್ತಾರೆ. ಸುಖ ಹೋಗಿ ನಮ್ಮ ಬಾಳಿನಲ್ಲಿ ದುಃಖ ಬಂತಂದ್ರೆ ನಮ್ಮ ಹತ್ರ ಯಾರು ಇರೋದಿಲ್ಲ, ಎಲ್ಲರೂ ಹೋಗ್ಬಿಡ್ತಾರೆ. ಆದ್ರೆ ದುಃಖದ ಸಮಯದಲ್ಲಿಯೂ ನಮ್ಮ ಜೊತೆಗೆ ಇರೋರು ಯಾರಂದ್ರೆ ಕೇವಲ ಗೆಳೆಯರು ಅಷ್ಟೇ ಎನ್ನುವಂತ ಮಾತನ್ನ ಇಲ್ಲಿ ಏನ್ ಮಾಡ್ತಾ ಇದಾರೆ ಚನ್ನವೀರ ಕಣಿವೆಯವರು ತಿಳಿಸ್ತಾರೆ. ಸುಖದಲ್ಲಿ ಇದ್ದಿರ್ತಾರೆ, ದುಃಖದಲ್ಲಿಯೂ ಕೂಡ ಇದ್ದಿರ್ತಾರೆ. ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನ ಸಹಕರಿಸುವಂತ, ನಮ್ಮನ್ನ ಬೆಳೆಸುವಂತ ಕೆಲಸ ಈ ಗೆಳೆತನ ಮಾಡ್ತದೆ ಎನ್ನುವಂತ ಮಾತನ್ನೆಲ್ಲೇ ತಿಳಿಸ್ತಾ ಇದ್ದಾರೆ. ಅವಾಗ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೊಳು ಜೀವ ಕೈದು ಎನ್ನುವಂತ ಮಾತನ್ನೆಲ್ಲೇ ತಿಳಿಸ್ತಾ ಇದ್ದಾರೆ. ಅವಾಗ ಇಲ್ಲಿ ಗೆಳೆತನದಲ್ಲಿ ಇದ್ದಾಗ ನಿಮ್ಮ ಜೀವನ ಎಂತ ಜೀವನ ಆಗ್ತದರ, ರಸ ಪಾಕದಂತೆ ಜೀವನ ಆಗ್ತದ. ನೋಡ್ರಿ, ನೀವು ಅಡುಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟ ಅಡುಗೆ ಪದಾರ್ಥಗಳನ್ನ ಮಾಡುವಾಗ ಮೊದಲು ಏನ್ ಮಾಡ್ತಾರೆ, ಪಾಕವನ್ನ ಮಾಡ್ತಾರೆ. ಆ ಪಾಕ ಪದಾರ್ಥ ಹೇಗಿದ್ದಿರ್ತಂದ್ರ ಬಹಳಷ್ಟು ಸಿಹಿ ಆಗಿರ್ತದ, ಬಹಳ ರುಚಿಯಾಗಿರ್ತದ. ಅಷ್ಟೊಂದು ರುಚಿ ಯಾವ ಪದಾರ್ಥ ಇರೋದಿಲ್ಲ. ಆದ್ರನಾಗಿ ಆ ಪಾಕ ಪದಾರ್ಥ ಎಷ್ಟು ಸಿಹಿ ರುಚಿಯಾಗಿರ್ತದಲ್ಲ, ಹಾಗೆ ರುಚಿಕರ ಶುದ್ಧವಾದಂತ ಜೀವನ ನಮ್ಮ ಜೀವನ ಆಗ್ತದೆ ಯಾವಾಗ ನಾವು ಒಳ್ಳೆಯ ಗೆಳೆತನದಲ್ಲಿ ಇದ್ದಾಗ ಎನ್ನುವಂತ ಮಾತನ್ನೇ ತಿಳಿಸ್ತಾ ಇದ್ದಾರೆ. ಅವಾಗ ಸರಸ ವಿರಸ. ಅವಾಗ ಸರಸ ವಿರಸ ಅಂದ್ರ ಒಳ್ಳೆಯದು ಮತ್ತು ಕೆಟ್ಟದನ್ನ ಎಲ್ಲವನ್ನ ಅಪ್ಪು ಕೈದು ಅಂದ್ರೆ ಒಪ್ಪಿಕೊಂಡು. ಇವಾಗ ಈಗ ನಾನು ಹೇಳಿದ ಪ್ರಕಾರವಾಗಿ ಗೆಳೆಯರು ಎಲ್ಲಿವರೆಗೆ ಅವರು ಕೂಡಿರ್ತಾರಂದ್ರ ಕೊನೆಯವರೆಗೂ ಕೂಡಿರ್ತಾರೆ. ಕೇವಲ ಸುಖದಲ್ಲಿ ಅಷ್ಟೇ ಒಗ್ಗಟ್ಟಾಗಿದ್ದು ದುಃಖ ಬಂದಾಗ ಬೇರೆ ಬೇರೆ ಆಗೋದು ಹೀಗೆ ಇರೋದಿಲ್ಲ. ಅವರು ಒಪ್ಕೊಳ್ತಾರೆ, ಎಲ್ಲವನ್ನ ಒಪ್ಪಿಕೊಳ್ತಾರೆ. ಒಳ್ಳೆಯದನ್ನು ಕೂಡ ಒಪ್ಕೋತಾರೆ, ಕೆಟ್ಟದನ್ನು ಕೂಡ ಒಪ್ಕೋತಾರೆ. ಅದಕ್ಕೆ ಸರಸ ವಿರಸನೆಲ್ಲ ಅಪ್ಪು ಕೈದು ಅಂದ್ರೆ ಒಪ್ಪಿಕೊಂಡು. ನಮ್ ಗೆಳೆಯನಿಗೆ ಸುಖ ಬಂದದ, ಬರ್ಲಿ, ಅವನ ಸುಖವನ್ನ ನಾನು ತಗೋತೀನಿ. ಅವನಿಗೆ ದುಃಖ ಬಂತಂದ್ರು ಬರ್ಲಿ, ಇದು ಕೂಡ ನಡೀತದಂತ ಅದನ್ನು ಕೂಡ ಒಪ್ಕೊಂಡು ಅವನ ಜೊತೆಗೆ ಇರ್ತಾರೆ. ಒಟ್ಟಾರೆಯಾಗಿ ಒಳ್ಳೆಯದು ಕೆಟ್ಟದಲ್ಲಿ ಕೂಡ ಒಪ್ಪು ಕೈದಂದ್ರೆ ಎಲ್ಲವನ್ನ ಒಪ್ಕೊಂಡು ಜೀವನವನ್ನ ನಡೆಸೋರು ಯಾರಂದ್ರೆ ಗೆಳೆಯರು ಎನ್ನುವಂತ ಮಾತನಿಲ್ಲೇ ಬಾಳುವರು ಗಂಧದಳು ಜೀವ ತೊಯ್ದು. ಇಲ್ಲಿ ಜೀವ ಅಂದ್ರ ಏನಿಲ್ಲಿ ಆತ್ಮ. ಅವಾಗ ಗಂಧದಲ್ಲಿ ಆತ್ಮವನ್ನ ತೊಯ್ದು ಅಂದ್ರ ಮುಳುಗಿಸಿ. ಅಂದ್ರ ಇಲ್ಲಿ ಗೆಳೆತನದಲ್ಲಿ ಇದ್ದಾಗ ಜೀವನ ಹೇಗಿದ್ದಿರ್ತಂದ್ರ ಆತ್ಮ ಏನೋ ಗಂಧ ಅಂದ್ರೆ ಬಹಳ ಪವಿತ್ರವಾದದ್ದು. ಆ ಗಂಧದಲ್ಲಿ ನಮ್ಮ ಆತ್ಮ ಮುಳುಗಿದೇನೋ ಅಂತ ಅನಿಸ್ತದ. ಅಷ್ಟೊಂದು
ಒಳ್ಳೆಯ ಅನುಭವ, ಹಿತವಾದಂತ ಅನುಭವ ಗೆಳೆತನ ನೀಡ್ತದ ಎನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾರೆ. ನೋಡಿ ಎಷ್ಟು ಒಳ್ಳೆಯತನಾಗಿ ಗೆಳೆತನದ ಬಗ್ಗೆ ವರ್ಣನೆಯನ್ನ ಚೆನ್ನವೀರ ಕಣಿವೆ ಅವರು ಮಾಡಿದ್ದಾರೆ. ಕೊನೆಯದಾಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಗೆಳೆತನದಲ್ಲಿ ಇದ್ದಾಗ ನಮಗೆ ಏನ್ ಅನಿಸ್ತಂದ್ರ ನಮ್ಮ ಆತ್ಮ ಗಂಧದಲ್ಲಿ ತೈದು ಬಿಟ್ಟಿದ, ತೈದು ಅಂದ್ರ ಮುಳುಗಿದೆ ಏನ್ರಿ ಅಂತ ಅನಿಸ್ತದ. ಅಷ್ಟೊಂದು ಒಳ್ಳೆಯ ಅನುಭವಗಳು, ಹಿತವಾದಂತ ಅನುಭವಗಳು ಗೆಳೆತನದಲ್ಲಿ ಸಿಗುತ್ತವೆ ಎನ್ನುವಂತ ಮಾತನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ಗೆಳೆತನ ಪದ್ಯದ ಕುರಿತಾಗಿ ಚೆನ್ನವೀರ ಕಣಿವೆಯವರು ಹೇಳಿದಂತಹ ಎಲ್ಲಾ ಅಂಶಗಳನ್ನ ನೀವು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಒಳ್ಳೆಯ ನಂಬಿಕೆಯ, ವಿಶ್ವಾಸದ, ಪ್ರೀತಿ, ವಾತ್ಸಲ್ಯದ ಗೆಳೆತನವನ್ನ ಬೆಳೆಸ್ಕೊಂಡು ಅಮೃತಮಯವಾದಂತಹ ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಈ ಪದ್ಯವನ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಷಯ ವಸ್ತುವೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.